Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ 6th ಟಾಪಿಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ ಅಂತ 5 ಮಾರ್ಕ್ಸ್ ಇಂದ 5 ಮಾರ್ಕ್ಸ್ ಗೆ 10 ಮಾರ್ಕ್ಸ್ ಗೆ ಫಾರ್ಮ್ಯಾಟ್ ವಿಲ್ ಬಿ ದಿ ಸೇಮ್. You need to add the format. Okay, first one format particular rupees. ಇದು ನಿಮ್ದು ಆಲ್ರೆಡಿ ನೀವು PUC ಫಸ್ಟ್ ಇಯರ್ ಇದ್ದಾಗ ಕಲಿತೀರಿ. ಅಲ್ಲೇ ಬ್ಯಾಂಕ್ ರಿಕನ್ಸಿಲೇಷನ್ ಅಂತ ಬರ್ತೈತಿ, ಇಲ್ಲೇ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಬರ್ತೈತಿ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾರೆ ತೋರಿಸ್ತೀವಿ. ನೆಕ್ಸ್ಟ್ ಆಡ್ ಮಾಡೋ ಐಟಮ್ಸ್ ಯಾವ್ಯಾವು, ಲೆಸ್ ಮಾಡೋ ಐಟಮ್ಸ್ ಯಾವ್ಯಾವು ಅಂತ ಗೊತ್ತಿದ್ರೆ ಸಾಕು. ಫಸ್ಟ್ ಒನ್ ಕ್ರೆಡಿಟೆಡ್ ಐಟಮ್ಸ್. ಏನಾದರೂ ಕ್ವಶನ್ದಾಗ ಕ್ರೆಡಿಟೆಡ್ ಅಂತ ಇತ್ತಂದ್ರೆ ಅದನ್ನ ನಾವು ಆಡ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್, ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಅಂಡ್ ರಿಸೀವ್ ಟ್ರಾನ್ಸಾಕ್ಷನ್. ಏನಾದರೂ ಅಮೌಂಟ್ ರಿಸೀವ್ ಏನಾರ ಆಗಿತ್ತಂದ್ರೆ ಇವನ್ನೆಲ್ಲ ನಾವು ಆಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲೆಸ್ ಮಾಡು ಡೆಬಿಟ್ ಐಟಮ್ಸ್ ಏನೇನಾದ್ರೂ ಇದ್ರೆ ನಾವು ಅದನ್ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದ್ರೆ ಲೆಸ್ ಮಾಡ್ತೀವಿ. ಇಲ್ಲೇ ಅಂಡರ್ ವ್ಯಾಲ್ಯೂ ಐತಿ, ಇಲ್ಲೇ ಓವರ್ ವ್ಯಾಲ್ಯೂ ಹಚ್ತೀವಿ. ಓಕೆ, ಇಲ್ಲೇ ಅಂಡರ್ ವ್ಯಾಲ್ಯೂ ಇದ್ದಿದ್ದ ಕ್ಲೋಸಿಂಗ್ ಸ್ಟಾಕ್ ಅನ್ನ ಆಡ್ ಮಾಡ್ತೀವಿ, ಓವರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದ್ರೆ ಲೆಸ್ ಮಾಡ್ತೀವಿ. ಉಲ್ಟಾ ಇವಾಗ ನೆಕ್ಸ್ಟ್ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ಆಡ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡ್ತೀವಿ. ಇಲ್ಲೇ ಓವರ್ ಅಬ್ಸರ್ಪ್ಷನ್ ನ ಓವರ್ ಹೆಡ್ ನ ಆಡ್ ಮಾಡ್ತೀವಿ, ಇಲ್ಲೇ ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಅಂಡರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ನಾವೇನಾದ್ರೂ ಪೇ ಟ್ರಾನ್ಸಾಕ್ಷನ್ ಅಂದ್ರೆ ಎದಕ್ಕಾದ್ರೂ ಪೇ ಮಾಡಿದ್ದೇನಾದ್ರೂ ಇತ್ತಂದ್ರೆ ಅದನ್ನು ಲೆಸ್ ಮಾಡ್ತೀವಿ, ಟ್ಯಾಕ್ಸ್ ಇದ್ರು ಲೆಸ್ ಮಾಡ್ತೀವಿ. ಓಕೆ, ಇಷ್ಟು ಮಾಡಿ ಇದನ್ನ ಆಡ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದನ್ನ ಲೆಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಬ್ಯಾಲೆನ್ಸ್ ಆಸ್ ಪರ್ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹಚ್ಕೋತೀವಿ. ಫೈನಾನ್ಷಿಯಲ್ ಅಕೌಂಟ್ ಅಂತ ಹಚ್ಕೋತೀವಿ ಅಷ್ಟೇ. ಅಕೌಂಟ್ ಹಚ್ಕೊಂಡ್ರೆ ಇದಿಷ್ಟು ನಮ್ದು ಆನ್ಸರ್. ಸೊ ಒಂದು ಪ್ರಾಬ್ಲಮ್ನ ಬಿಡಿಸೋಣ ಅಂತ ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸಿಂಪಲ್ ಇರುತ್ತೆ, ಏನು ಕಾಂಪ್ಲಿಕೇಟ್ ಇಲ್ಲ. ಸೊ ನೀವು ಬಹ್ಯಾಟ್ ಮಾಡಿದ್ರೆ ಫಾರ್ಮೆಟ್ನ ಬಹ್ಯಾಟ್ ಮಾಡ್ಕೊಂಡ್ರೆ 10 ಮಾರ್ಕ್ಸಿಗೆ ಈಸಿ ಆಗುತ್ತೆ, ನಿಮ್ಗೆ 5 ಮಾರ್ಕ್ಸಿಗೆ ಇದಾಗುತ್ತೆ. 5 ಮಾರ್ಕ್ಸಿಗೆ ಸ್ವಲ್ಪ ಟ್ರಾನ್ಸಾಕ್ಷನ್ ಕೊಡ್ತಾರೆ, 10 ಮಾರ್ಕ್ಸಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಓಕೆ, ಪ್ರಿಪೇರ್ ಎ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 20,000, ಇಂಟ್ರೆಸ್ಟ್ ಡೆಬಿಟೆಡ್ ಏನು ಮಾಡ್ತೀವಿ ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಅ ಕಾಸ್ಟ್ ಅಕೌಂಟ್ ಈಸ್ rupees 8,800. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ rupees 1,300. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ rupees 1,500 and over value of closing stock in account cost account is rupees 2,500. ಇವಾಗ ಫಸ್ಟ್ ಫಾರ್ಮೆಟ್ ಪ್ರಕಾರ ಏನು ಬರ್ಕೋಬೇಕಂದ್ರೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್. ಓಕೆ, ಕ್ವಶನ್ ಕೊಟ್ರೆ ಪ್ರಾಫಿಟ್ ಫಸ್ಟ್ ಅದೇ ಇರುತ್ತೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ಹಚ್ಕೊಂಡು ಎಷ್ಟು ಕೊಟ್ಟಾರ ಅವರು 20,000 ಡೈರೆಕ್ಟ್ ನಾವು ಹೊರಗಿನ ಕಾಲಮಿಗೆ ಹಚ್ಕೋತೀವಿ. ನೆಕ್ಸ್ಟ್ ಆ್ಯಡ್ ಮಾಡೋ ಐಟಮ್ಸ್ ಯಾವ್ಯಾವು, ಇಂಟ್ರೆಸ್ಟ್ ಡೆಬಿಟೆಡ್ ಏನು ಮಾಡ್ತೀವಿ ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಏನೈತಿ 8,800 ಆ್ಯಡ್ ಮಾಡ್ತೀವಿ. ಓವರ್ ಅಬ್ಸರ್ಪ್ಷನ್ ಆ್ಯಡ್ ಮಾಡ್ತೀವಿ, ಅಂಡರ್ ಅಬ್ಸರ್ಪ್ಷನ್ ಲೆಸ್ ಮಾಡ್ತೀವಿ. ಸೊ ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಎಷ್ಟೈತಿ 8,800. ಓಕೆ, ಮತ್ತೇನೈತಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಾವು ಲೆಸ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ನು ಲೆಸ್ ಮಾಡ್ತೀವಿ, ಓವರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ನು ನಾವು ಲೆಸ್ ಮಾಡ್ಕೋತೀವಿ. ಆ್ಯಡ್ ಮಾಡೋಕ್ಕಿರೋದು ಇದು ಒಂದ. ಸೊ 8,800 ಎರಡನ್ನು ಆ್ಯಡ್ ಮಾಡಿದ್ರೆ 28,800 ಆಗುತ್ತೆ. ನೆಕ್ಸ್ಟ್ ಲೆಸ್ ಮಾಡೋ ಐಟಮ್ಸ್ ಡೆಬಿಟೆಡ್. ಫಸ್ಟ್ ಇಂಟ್ರೆಸ್ಟ್ ಡೆಬಿಟೆಡ್ ಅಂತೈತಿ, ಇಂಟ್ರೆಸ್ಟ್ ಡೆಬಿಟೆಡ್ ಎಷ್ಟೈತಿ 1,000 ಐತಿ. ನೆಕ್ಸ್ಟ್ ಫಾರ್ಮೆಟ್ ನೋಡ್ಕೊಂತ ಬಿಡಿಸ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓವರ್ ಅಬ್ಸರ್ಪ್ಷನ್ ಆ್ಯಡ್ ಮಾಡ್ತೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಯಾವಾಗಿದ್ರು ನಾವು ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟೈತಿ 1500
ಸಾರಿ 13,000 ಅಲ್ಲ 1300 ಇದೆ. ಓಕೆ, ನೆಕ್ಸ್ಟ್ ಓವರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ 2,500. ಇವಾಗ ಇದನ್ನ ಅಷ್ಟು ಆ್ಯಡ್ ಮಾಡಿದ್ರೆ 1,000, 1,300, 1,500, 2,500 ಆ್ಯಡ್ ಮಾಡಿದ್ರೆ 6,300 ಬರುತ್ತೆ. 1,000 ಪ್ಲಸ್ 1,300 ಪ್ಲಸ್ 1,500 ಪ್ಲಸ್ 2,500 ಮಾಡಿದ್ರೆ ಓಕೆ. ಇವಾಗ ಅದನ್ನ 28,800ದಾಗ ಲೆಸ್ ಮಾಡಿದ್ರೆ 28,800 ಮೈನಸ್ ಮಾಡಿದ್ರೆ ಪ್ಲಸ್ 6,000 ಮಾಡಿದ್ರೆ 22,500 ಬರುತ್ತೆ. ಬಂದ ಆನ್ಸರ್ನ ಬ್ಯಾಲೆನ್ಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹಚ್ಬೇಕು. ಬ್ಯಾಲೆನ್ಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹಚ್ಕೋಬೇಕು. ಸ್ಟಾರ್ಟಿಂಗ್ ನೀವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆದ್ರೂ ಹಚ್ಕೋಬಹುದು, ಇಲ್ಲಿಕ ಬ್ಯಾಲೆನ್ಸ್ ಆಸ್ ಪರ್ ದಿ ಕಾಸ್ಟ್ ಅಕೌಂಟ್ ಅಂತಾನು ಹಚ್ಕೋಬಹುದು. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್. ಇದನ್ನ ಜಾಸ್ತಿ ಟ್ರಾನ್ಸಾಕ್ಷನ್ ಕೊಡ್ತಾರೆ 10 ಮಾರ್ಕ್ಸ್. ಸೊ ನೀವು ಫಾರ್ಮ್ಯಾಟ್ ನ ಬೈ ಹಾರ್ಟ್ ಹಾಕಿದ್ರೆ ನಿಮ್ಗೆ 5 ಮಾರ್ಕ್ಸ್ ಈಸಿ ಆಗುತ್ತೆ, 10 ಮಾರ್ಕ್ಸ್ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.